ಇವತ್ತು ನಾನು ಮನೆಗೆ ಹೋದ ತಕ್ಷಣ ನಮ್ಮಮ್ಮ ಇಲ್ಲಿ ಹಿಟ್ಟು ಕೆಚ್ತವ್ರೆ. ಇದೇನು ಹಿಟ್ಟು ಗೊತ್ತಾ, ಹುರುಳಿಕಾಳು ಹಪ್ಳ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಹಸಿಟ್ಟು ಹಾಕ್ಸ್ಕೊಂಬಂದು ಒಂದು 2 ಅವರ್ ನೆನೆಸಿ ಆಮೇಲೆ ಈ ಥರ ಕೆಚ್ಬಿಟ್ಟು ಎತ್ತಿಡೋದು. ಇದನ್ನ ಸ್ವಲ್ಪ ಉದ್ದಕ್ಕೆ ಒಂದು ಹಾವು ಥರ ಮಾಡಿಟ್ಬಿಟ್ಟು ಆಮೇಲೆ ನಮಗೆ ಬೇಕಾಗಿದ್ದಷ್ಟು ಸೈಜಿಗೆ ಉಂಡೆ ಹಾಕೊಂಡು ಸ್ವಲ್ಪ ಉಂಡೆಗಳಾದ್ಮೇಲೆ ಒಂದೊಂದೇ ತಗೊಂಡು ಇದು ಪ್ರೆಸ್ಸಲ್ಲಿ ಒತ್ಬಿಟ್ಟು ಈ ಥರ ಸರ್ಕಲ್ ಶೇಪಿಗೆ ಬರೋ ಥರ ಮಾಡ್ಕೊಳ್ಳೋದು. ಅದನ್ನ ಮತ್ತೆ ಹಸಿಟ್ಟು ಹಾಕೊಂಡು ಅರ್ದ್ಬಿಟ್ಟು ಜೋಡ್ಸಿ ಎತ್ತಿಡ್ತಾ ಇದ್ದೀನಿ. ನೋಡಿ, ನಾನು ಎಷ್ಟೊಂದು ಹಪ್ಳ ಅರ್ದಿದ್ದೀನಿ. ಆಮೇಲೆ ನಮ್ಮಮ್ಮ ನಮ್ಮ ಅಜ್ಜಿ ಎಲ್ಲರೂ ಅರ್ದಿರೋದು ಸೇರಿ ಇಷ್ಟು ಹಪ್ಳ ಆಗೈತೆ. ಎಲ್ಲ ಹಪ್ಳನೂ ಎತ್ಕೊಂಡು ಹೋಗ್ಬಿಟ್ಟು ಓವರ್ ನೈಟು ಈ ಥರ ಸುಮ್ಮನೆ ಒಂದು ಮಂಚದ ಮೇಲೆ ನಾವು ಹಾರಾಕ್ತಾ ಇದ್ದೀವಿ. ಇದು ಡೈರೆಕ್ಟ್ ಸನ್ಲೈಟಿಗೆ ಏನು ಆಗ್ತಾ ಇಲ್ಲ. ನೈಟ್ ಎಲ್ಲ ಹಿಂಗೆ ಒಂದ್ರ ಮೇಲೆ ಒಂದು ಹಂಗೆ ಎತ್ತಿಡೋದು. ಅಲ್ಲಿ ಒಂದು ನೈಟ್ ಬಿಟ್ಟಾದ್ಮೇಲೆ ವಾಪಸ್ ತಗೊಂಬಂದ್ಬಿಟ್ಟು ಇವಾಗ ಸನ್ಲೈಟಿಗೆ ಬೆಳಗ್ಗೆ ಎದ್ಬಿಟ್ಟು ಹಾಕೋದು. ಅಲ್ಲೊಂದು 4 ಅವರ್ಸ್ ಒಣಗಿದ್ಮೇಲೆ ಈ ಥರ ಆಗೈತೆ. ಎಲ್ಲ ಹಪ್ಳನೂ ಎತ್ಕೊಂಬಂದ್ಬಿಟ್ಟು ಎಣ್ಣೆಗೆ ಹಾಕಿ ನೋಡಿದ್ರೆ ಸಖತ್ ಚೆನ್ನಾಗಿ ಬಂದಿತ್ತು ಈ ಸಲ ಹಪ್ಳ. ಹುರುಳಿಕಾಳು ಹಪ್ಳ ಮಾಡೋದು ಮೋಸ್ಟ್ ಪ್ರಾಬ್ಲಿ ಎಲ್ಲರಿಗೂ ಗೊತ್ತೇ ಇರುತ್ತೆ ಅನ್ಕೋತೀನಿ. ಇದು ನಮ್ಮನೇಲಿ ಮಾಡೋ ವೇ ಅಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್.